ಕರ್ನಾಟಕದ ಸಮಸ್ಯೆಗಳು ಬಂದಾಗ ಗಟ್ಟಿಯಾಗಿ ನಿಂತ್ಕೊಂಡು ಮಾತಾಡುವಂಥ ಶಕ್ತಿ ತಾಕತ್ತು ಕರ್ನಾಟಕದ ಒಬ್ಬ ರಾಜಕಾರಣಿಗೂ ಇವತ್ತಿನ ಕಾಲಕ್ಕೆ ಇಲ್ಲ. ಆ ಸಮಿತಿ ಕೊಟ್ಟಂಥ ವರದಿಯನ್ನು ಜಾರಿಗೆ ಮಾಡಲಿಕ್ಕಾಗದೆ ಅವತ್ತು ಆ ಸಮಿತಿ ಕೊಟ್ಟಂಥ ವರದಿ ಅಲ್ಲೇ ಉಳಿತು, ಇವತ್ತವರೆಗೂ ಜಾರಿಗೆ ಬರಲಿಲ್ಲ. ನೀವೇನಾದರೂ ಉದ್ಯೋಗದಲ್ಲಿ ಮೀಸಲಾತಿ ಕನ್ನಡಿಗರಿಗೆ ಅಂತ ಮಾಡಿದ್ರೆ ನಾವು ಹೊರಗಡೆ ರಾಜ್ಯಗಳಿಗೆ ಹೋಗಬೇಕಾಗತ್ತೆ ಉದ್ಯಮಿಗಳು ಅಂದ ತಕ್ಷಣ ಸಿದ್ದರಾಮಯ್ಯನವರು ತಡೆ ಹಿಡಿದ್ರು. ಯಾವುದೇ ಕಾರಣಕ್ಕೂ ನಾನು ಈ ಬಂದನ್ನು ಬೆಂಬಲಿಸೋಲ್ಲ. ಕರವೆಗೆ ಬರುವ ಕಚೇರಿ ಬರುವ ಪತ್ರಗಳನ್ನ ಓದ್ತಾ ಕೂತ್ಕೊಂಡ್ರೆ ನನಗೆ ಭಾರಿ ದೊಡ್ಡ ಸಮಯ ಖುಷಿ ಆಗತ್ತೆ. ಕನ್ನಡಕ್ಕಾಗಿ ಕೈ ಎತ್ತು, ನಿನ್ನ ಕೈ ಕಲ್ಪವೃಕ್ಷವಾಗುತ್ತೆ ಅಂತ ಹೇಳಿ, ಕನ್ನಡಕ್ಕಾಗಿ ಪ್ರಾಮಾಣಿಕವಾಗಿ ಕೈ ಎತ್ತಿದ್ದೆ ಆದರೆ ಕಲ್ಪವೃಕ್ಷ ಆಗೇ ಆಗತ್ತೆ. ಅದಕ್ಕೆ ನಾನೇ ಉದಾಹರಣೆ ಅಂತ ಹೇಳ್ತೀನಿ. KPC ಕರ್ಮಕಾಂಡವನ್ನು ಅವತ್ತಿನಿಂದ ಇವತ್ತರೆಗೂ ನೋಡ್ಕೊಂಡೇ ಬಂದಿದ್ದೀವಿ ನಾವು. ಅದರಲ್ಲಿ ಯಾರ್ಯಾರ್ದು ಎಷ್ಟೆಷ್ಟು ಪಾಲು ಅನ್ನೋದು ಇವತ್ತಿಗೂ ಅರ್ಥ ಆಗಿಲ್ಲ. ಮಹಾನ್ ಭ್ರಷ್ಟರ ಕೂಟ ಇದೆ KPSCಲಿ. ಅಂತ KPSC ಇವತ್ತು ಪರೀಕ್ಷೆಯನ್ನು KS ಪರೀಕ್ಷೆ ಮಾಡಿ ಪ್ರಶ್ನೆ ಪತ್ರಿಕೆಗಳಲ್ಲಿ 50-59 ಪ್ರಶ್ನೆಗಳು, ಅರ್ಥವಾಗದ ಪ್ರಶ್ನೆಗಳು, ಆ ಪದಗಳ ಬಳಕೆ ಯಾವ ಡಿಕ್ಷನರಿ ಇದರಲ್ಲಿ ಹುಡುಕಿರು ಸಿಗದೇ ಇರುವಂಥ ಪದಗಳು, ತಪ್ಪು ಪ್ರಶ್ನೆ ಪತ್ರಿಕೆ ಕೊಟ್ಟು KPSC ಇದೇ ಬಂದ ಸಮಯ ಇಲ್ಲ ಸರ್, ತುಂಬಾ ಸಮಯದಿಂದ ಪದೇ ಸಮಸ್ಯೆ ಇಂಥ ಭ್ರಷ್ಟಾಚಾರಗಳನ್ನ ಮಾಡ್ಕೊಂಡೇ ಬರ್ತಾ ಇದ್ದಾರೆ. ಪ್ರಾಮಾಣಿಕವಾಗಿ ಹಗಲು ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಹೋದಂಥ ಮಕ್ಕಳ ಭವಿಷ್ಯದ ಬಗ್ಗೆ ಅವ್ರಿಗೆ ಅಲ್ಲಿ ಕೂತಿರೋರ್ಗೆ ಅರಿವಿಲ್ಲ. ಯಾರ ಹತ್ರ ಕೋಟ್ಯಾಂತರ ರೂಪಾಯಿ ದುಡ್ಡು ಇಸ್ಕೋತಾರೆ. ನೆನೆ ಒಬ್ಬ ಹೆಣ್ಣು ಮಗಳು ಹೇಳ್ತಾಳೆ, ಮೈಸೂರಿನ ಹೆಣ್ಮಗಳು ಹೇಳ್ತಾರೆ, ಸರ್ ನಾನು ನಮ್ಮ ಯಜಮಾರು KS ಎಕ್ಸಾಮ್ ಬರೆದು ಹಾಗೆ ನಮ್ಮಲ್ಲಿ ಪ್ರೀತಿ ಹುಡ್ತು ಮದುವೆ ಮಾಡಿಕೊಂಡು, ಆದರೆ ಇವತ್ತು ನಮ್ಮ ದಾಂಪತ್ಯ ಜೀವನ ಹೇಗಿದೆ ಅಂದರೆ ಕೆಲಸ ಸಿಗೋವರೆಗೂ ನಾವು ಮಕ್ಕಳು ಮಾಡ್ಕೊಳ್ಳೋದು ಬೇಡ ಅಂಥೇಳಿ ಕೆಲಸಕ್ಕೋಸ್ಕರ ಕಾದು ಕೂತಿದ್ದೀವಿ ಅಂತ ಹೇಳುವಾಗ, ನನ್ನ ಮನೆಯಲ್ಲಿದ್ದ ಒಡವೆ ಮಾರಿ ನನ್ನ ಮಗ KS ಬರೆದ್ರೆ ಪರೀಕ್ಷೆ ಬರೆದ್ರೆ ತಹಸೀಲ್ದಾರ್ ಆಗ್ತಾನೆ, AC ಆಗ್ತಾನೆ, DOSP ಆಗ್ತಾನೆ, ನನ್ನ ಮನೆಗೆ ಆಧಾರ ಸ್ತಂಭ ಹಾಕ್ತಾನೆ ಅಂತ ಹೇಳಿ ತಂದೆ ತಾಯಿಗಳು ಕಟ್ಟಿದ ಕನಸು ನುಚ್ಚುನೂರು ಮಾಡಿದ್ರು ನೀವು ಮೌನವಾಗಿ ಕೂತಿದ್ದೀರಲ್ಲ ಸರ್ಕಾರ, ಮೌನವಾಗಿ ಕೂತಿದ್ದೀರಲ್ಲ ಮುಖ್ಯಮಂತ್ರಿಗಳೇ. ನಿಮ್ಮನ್ನು ಕನ್ನಡದ ರಾಮಯ್ಯ ಅಂತ ನಾಡಿನ ಜನ ಕರೀತಾರೆ. ಅಷ್ಟೋ ಇಷ್ಟು ಕನ್ನಡದ ಕಾಳಜಿ ಕಳಕಳಿ ಅಭಿಮಾನ ಸಿದ್ದರಾಮಯ್ಯನವ್ರಿಗಿದೆ ಅನ್ನುವ ಜನರ ಮಾತು. ಅದನ್ನು ಸಾಬೀತು ಮಾಡಬೇಕು ಅನ್ನೋದಾದರೆ ಆ 76,000 ಮಕ್ಕಳು ಪರೀಕ್ಷೆ ಬರೆದು ಇವತ್ತು ಬೀದಿಲಿ ನಿಂತಿದ್ದಾರಲ್ಲ, ಅವ್ರ ಭವಿಷ್ಯ ನಿಮಗೆ ಅರ್ಥ ಆಗ್ತಾ ಇಲ್ವಾ? ಅವ್ರ ದುಃಖ ದುಮಾನಿಗಳು ಅರ್ಥ ಆಗ್ತಾ ಇಲ್ಲ, ಆ ಕುಟುಂಬದ ನೋವುಗಳು ಅರ್ಥ ಆಗ್ತಾ ಇಲ್ವಾ? ಯಾಕೆ ಅರ್ಥ ಆಗ್ತಾ ಇಲ್ಲ? ಹಾಗಾದ್ರೆ ನಿಮ್ಮ ಪಾಲೇನು? ನಿಮ್ಮ ಸರ್ಕಾರದ ಪಾಲೇನು? ನಿಮ್ಮನ್ನು ಯಾವ ಕಾರಣದ ಕೈಗಳು ಅದರಿಂದ ದೂರ ಇಟ್ಟಿದ್ದಾರೆ? ನಿಮಗೆ ಬೆಳಗ್ಗೆ ಆದ್ರೆ ನೀವು ತಿಂಡಿ ತಿನ್ನೋ ಸಂದರ್ಭಕ್ಕೆ ಈ ರಾಜ್ಯದ ಇಂಟೆಲಿಜೆನ್ಸ್ IDGP ಬಂದು ನಿಮ್ಮ ಟೇಬಲ್ ಕೂತ್ಕೊಂಡು ರಾಜ್ಯದ ಆಗು ಹೋಗುಗಳ ವಿಚಾರವನ್ನು ನಿಮ್ಮ ಗಮನಕ್ಕೆ ತರ್ತಾರಲ್ಲ, ಆದರೂ ನಿಮ್ಗೆ ಅರ್ಥ ಆಗಿಲ್ವಾ KPSCಯಲ್ಲಿ ನಡೀತಿರುವಂಥ ಭ್ರಷ್ಟಾಚಾರ? ದಿನಕ್ಕೆ ಬೆಳಗಾದರೆ ಕನ್ನಡದ ಮಕ್ಕಳು ಬೆಳಿಬೇಕು, ಕನ್ನಡಿಗರಿಗೆ ಉದ್ಯೋಗ ಸಿಗಬೇಕೆಂದು ಉದ್ದುದ್ದ ಭಾಷಣ ಬೀಗಿತಾರೆ. ಇಂತಹ ಸಮಸ್ಯೆಗಳಂತ ಬಂದಾಗ ಸರ್ಕಾರ ಎಲ್ಲರ ಭಾಷಣ ವೇದಿಕೆಗೆ ಸೀಮಿತವಾಗಿರುತ್ತೆ. ಅದ ಬಿಟ್ಟರೆ ನಾನು ಇವತ್ತು ಹೇಳ್ತೀನಿ, ಒಂದು ಸತ್ಯ ಹೇಳಬೇಕು ಅಂದರೆ, ಈ ರಾಜ್ಯದ ಮಂತ್ರಿಗಳು ಮುಖ್ಯಮಂತ್ರಿಗಳು ಎಲ್ಲರನ್ನೂ ತಗೊಳ್ಳುವಾಗ ನನಗೆ ಗೊತ್ತಾದಂಥ ಒಂದಷ್ಟು ಅರ್ಥವಾದಂಥ ವಿಚಾರ ಏನಂದರೆ, ಈ ಒಬ್ಬ ಮಂತ್ರಿ ಗೆಲ್ಲಬೇಕು, ಈ ಶಾಸಕ ಗೆಲ್ಲಬೇಕು, ಇವನು ಮಂತ್ರಿ ಆಗಬೇಕು ಅಂತ ಕನಸನ್ನು ಕಟ್ಟಿಕೊಂಡು ಕನ್ನಡದ ಮಕ್ಕಳು ಚುನಾವಣೆಯ ಆ ದಿನಗಳನ್ನು ಅವರ ಜೊತೆಯಲ್ಲಿ ಕಳೀತಾರೆ, ಓಟ್ ಕೇಳ್ತಾರೆ, ಕಾಲಿಗೆ ಬೀಳ್ತಾರೆ, ನಮಸ್ಕಾರ ಹೊಡಿತಾರೆ, ಓಟ್ ಕೊಡಿ ನಮ್ಮ ನಾಯಕರಿಗೆ ಅಂತ ಹೇಳಿ ಕೊಡಿಸ್ತಾರೆ. ಗೆದ್ದು ಬಂದ ನಾಯಕರು ಯಾರನ್ನು ವಿಶ್ವಾಸಕ್ಕೆ ತಗೋತಾರೆ? ಈ ನಾಡಿನಲ್ಲಿ ಒಬ್ಬ ಮಂತ್ರಿಯ ಬೆಡ್ರೂಮ್ಗೆ ಹೋಗಿ ಒಂದು ಕೆಲಸ ಮಾಡಿಸ್ಕೊಂಡು ಬರ್ತಾನೆ ಅಂದರೆ ಅವನು ಒಬ್ಬ ನಾಯ್ಡು ಆಗಿರ್ತಾನೆ, ಒಬ್ಬ ಮಾರ್ವಾಡಿ ಆಗಿರ್ತಾನೆ, ಒಬ್ಬ ಗುಜರಾತಿ ಆಗಿರ್ತಾನೆ, ಒಬ್ಬ ರೆಡ್ಡಿ ಆಗಿರ್ತಾನೆ. ಆದರೆ ಇವ್ರಿಗೋಸ್ಕರ ನಮ್ಮ ಶಾಸಕರು ಆಗಬೇಕು ಅಂತ ಹೇಳಿ ಹಗಲು ರಾತ್ರಿ ಕೆಲಸ ಮಾಡಿದಂಥ ಕನ್ನಡದ ಮಕ್ಕಳು ಆಚೆ ಕಡೆ ನಿಂತಿರ್ತಾರೆ. ಇದು ಈ ನೆಲದ ವ್ಯವಸ್ಥೆ. ಈ ನೆಲದ ವ್ಯವಸ್ಥೆ ಯಾರಿಗೆ ಹೇಳಬೇಕು ಇದನ್ನ? ಕನ್ನಡಿಗರು ಎಚ್ಚೆತ್ಕೋಬೇಕು, ಜಾಗೃತರಾಗಬೇಕು. ಯಾರನ್ನ ವಿಧಾನಸಭೆ ಕಳಿಸಬೇಕು, ಯಾರನ್ನ ಲೋಕಸಭೆ ಕಳಿಸ್ಬೇಕು, ಯಾರನ್ನ ಪರಿಷತ್ತಿಗೆ ಕಳಿಸ್ಬೇಕು ಗೊತ್ತಾಗಬೇಕಲ್ಲ. ಈ ಗೊತ್ತಾಗದಲೇ ಕರ್ನಾಟಕದಲ್ಲಿ ಕನ್ನಡದ ಒಂದು ವೋಟ್ ಬ್ಯಾಂಕ್ ಅಂತ ಇಲ್ಲದೆ
ಆ ಕನ್ನಡದ ಭಯ ಇಲ್ಲದೆ ನಮ್ಮ ರಾಜಕಾರಣಿಗಳು ಎಲ್ಲರ ವೋಟ್ ಬ್ಯಾಂಕ್ ಇದೆ ಎನ್ನುವ ಭ್ರಮೆಯಲ್ಲಿ, ಕನ್ನಡದ ವೋಟ್ ಬ್ಯಾಂಕ್ ಇಲ್ಲ ಅನ್ನುವ ಭ್ರಮೆಯಲ್ಲಿ ಇವತ್ತು ಕನ್ನಡಿಗರ ಕರ್ನಾಟಕದ ಸಮಸ್ಯೆಗಳು ಬಂದಾಗ ಗಟ್ಟಿಯಾಗಿ ನಿಂತ್ಕೊಂಡು ಮಾತಾಡುವಂಥ ಶಕ್ತಿ, ತಾಕತ್ತು ಕರ್ನಾಟಕದ ಒಬ್ಬ ರಾಜಕಾರಣಿಗೂ ಇವತ್ತಿನ ಕಾಲಕ್ಕೆ ಇಲ್ಲ. ಸರ್, ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಉದ್ಯೋಗ ಸಿಗಬೇಕು, ಕನ್ನಡದ ಮಕ್ಕಳು ಬೇರೆ ಬೇರೆ ಉದ್ಯೋಗನ ಪಡೆದುಕೊಂಡು ತಾವು ಬೆಳಿಬೇಕು ಎನ್ನುವಂತಹ ನಿಟ್ಟಿನಲ್ಲಿ ತಾವು ಸಾಕಷ್ಟು ಹೋರಾಟಗಳನ್ನ ಮಾಡ್ಕೊತಾ ಬಂದಿದ್ದೀರಿ. ಆದರೆ ಎಲ್ಲೋ ಕನ್ನಡದಲ್ಲಿ ಕಲ್ತಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ, ಕನ್ನಡದ ಮಕ್ಕಳಿಗೆ ಇವತ್ತು ಉದ್ಯೋಗ ಸಿಗ್ತಾ ಇಲ್ಲ. ಇವತ್ತು ಬೆಂಗಳೂರಾಗ್ಲಿ ಬೇರೆ ಬೇರೆ ಸಿಟಿಗಳಲ್ಲಿ ಹೋದಂತ ಸಂದರ್ಭದಲ್ಲಿ ಬೇರೆ ಭಾಷಿಕರು ಕೂಡ ನಮ್ಮ ಉದ್ಯೋಗವನ್ನು ಪಡೆದುಕೊಳ್ತಾ ಇದ್ದಾರೆ, ಕನ್ನಡಿಗರಿಗೆ ಉದ್ಯೋಗ ಸಿಗ್ತಾ ಇಲ್ಲ ಎನ್ನುವಂತಹ ಕೂಗು ಬಹಳಷ್ಟಿದೆ. ಹಾಗಾಗಿ ಕರ್ನಾಟಕ ಸರ್ಕಾರವು ಕೂಡ ಕಳೆದ ಕೆಲ ತಿಂಗಳುಗಳ ಹಿಂದೆ ಒಂದು ಕಾನೂನನ್ನು ರೂಪಿಸಲಿಕ್ಕೆ ಕೂಡ ಹೊರಟಿತ್ತು. ಹಾಗಾಗಿ ಕನ್ನಡದ ಮಕ್ಕಳಿಗೆ ಉದ್ಯೋಗವನ್ನ ದೊರಕಿಸಿಕೊಡುವಂತಹ ನಿಟ್ಟಿನಲ್ಲಿ ಸರ್ಕಾರದ ಕ್ರಮ ಹೇಗಿರಬೇಕು, ಸರ್ಕಾರದ ಒಂದು ಕಾನೂನು ಹೇಗಿರಬೇಕು, ಇದು ತಾವು ಸಾಕಷ್ಟು ಹೋರಾಟವನ್ನು ಮಾಡ್ಕೋತಾ ಬಂದಿದ್ದೀರಿ. ಹಾಗಾಗಿ ಸರ್, 26 ವರ್ಷ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡದ ಮಕ್ಕಳ ಭವಿಷ್ಯಕ್ಕಾಗಿ, ಬದುಕಿಗಾಗಿ ಎಲ್ಲ ಸರ್ಕಾರಗಳ ಮುಂದೆ, ಯಾವ ರಾಮಕೃಷ್ಣ ಹೆಗಡೆ ಅವರ ಕಾಲದಲ್ಲಿ ಅವತ್ತೇನು ಕೂಗು ಕೇಳಿಬಂತು, ಕನ್ನಡಿಗರಿಗೆ ಉದ್ಯೋಗದಲ್ಲಿ ಮೀಸಲಾತಿ ಕೊಡಬೇಕು, ಮೀಸಲಾತಿ ಇದ್ದರೆ ಕನ್ನಡದ ಮಕ್ಕಳು ಇಲ್ಲಿ ಉದ್ಯೋಗ ಪಡ್ಕೋತಾರೆ ಅಂತ ಹೇಳಿ ಅವತ್ತು ಡಾಕ್ಟರ್ ಸರೋಜಿನಿ ಮಹಿಷಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಮಾಡಿ, ಆ ಸಮಿತಿ ಕೊಟ್ಟಂಥ ವರದಿಯನ್ನು ಜಾರಿಗೆ ಮಾಡಲಿಕ್ಕಾಗದೆ ಅವತ್ತು ಆ ಸಮಿತಿ ಕೊಟ್ಟಂಥ ವರದಿ ಅಲ್ಲೇ ಉಳಿತು, ಇವತ್ತವರೆಗೂ ಜಾರಿಗೆ ಬರಲಿಲ್ಲ. ನಾವು ಬಂದಂಥ ಎಲ್ಲ ಮುಖ್ಯಮಂತ್ರಿಗಳು ಎಲ್ಲ ಸರ್ಕಾರದ ಮುಂದೆ ದೊಡ್ಡ ದೊಡ್ಡ ಹೋರಾಟ, ಪ್ರತಿಭಟನೆ, ರ್ಯಾಲಿ ಎಲ್ಲ ಮಾಡಿದ್ರು. ತನ್ನಿ ಸರೋಜಿನಿ ಮಹಿಷಿ ವರದಿ ಅನುಷ್ಠಾನಗೊಳಿಸಿ ಜಾರಿಗೆ ತನ್ನಿ, ಶಾಸನಬದ್ಧವಾದ ವರದಿಯನ್ನು ಜಾರಿಗೆ ತನ್ನಿ, ಆ ಮಕ್ಕಳಿಗೆ ರಿಸರ್ವ್ ಮಾಡಿ, ಕನ್ನಡದ ಮಕ್ಕಳಿಗೆ ಉದ್ಯೋಗ ಮೀಸಲಾತಿ ಕೊಡಿ ಅಂತ ಹೇಳಿ. ಇತ್ತೀಚೆಗೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಾಗಲೂ ಸಹ ನಾನು ನ್ಯಾಷನಲ್ ಕಾಲೇಜಿಂದ ಒಂದು ದೊಡ್ಡ ರ್ಯಾಲಿ ಮಾಡಿದೆ. ಅವತ್ತಿನ ಮೊದಲನೇ ಬಾರಿ ಅವರು ಮುಖ್ಯಮಂತ್ರಿ ಆದಾಗ, ಆಮೇಲೆ 2ನೇ ಬಾರಿ ಮುಖ್ಯಮಂತ್ರಿ ಆದಾಗಲೂ ಫ್ರೀಡಮ್ ಪಾರ್ಕ್ನಲ್ಲಿ ದೊಡ್ಡ ಹೋರಾಟ ಮಾಡಿ ಅವ್ರಿಗೋಗಿ ಮನವಿ ಕೊಟ್ಟು, ನಿಮ್ಮ ಕಾಲಕ್ಕಾದರೂ ಸಿದ್ದರಾಮಯ್ಯನವರೇ, ಕನ್ನಡದ ರಾಮಯ್ಯನವರೇ, ನಿಮ್ಮ ಕಾಲಕ್ಕಾದರೂ ಈ ಉದ್ಯೋಗ ಮೀಸಲಾತಿ ಇವತ್ತಿಗೆ ಅನುಗುಣವಾಗಿ ಒಂದು ಅಧಿಕೃತವಾದಂಥ ಕಾನೂನು ಮಾಡಿ ಜಾರಿಗೆ ತನ್ನಿ ಎಂದು ಸಿದ್ದರಾಮಯ್ಯನವರು 2 ಶಾಸನ ಸಭೆಯಲ್ಲಿ ಅದನ್ನು ಸಚಿವ ಸಂಪುಟದಲ್ಲಿ ತೀರ್ಮಾನ ಮಾಡಿದ್ರು. ಸಚಿವ ಸಂಪುಟದಿಂದ ತೀರ್ಮಾನ ಮಾಡಿದಂಥದ್ದು 2 ಶಾಸನ ಸಭೆಗಳು ವಿಧಾನ ಪರಿಷತ್ತು ಮತ್ತು ವಿಧಾನಸಭೆಗೆ ಹೋಗಬೇಕು ಅನ್ನೋ ಕಾಲದಲ್ಲಿ ಈ ನೆಲದಲ್ಲಿ 4 ಜನ ಒಂದಷ್ಟು ನೀವೇನಾದರೂ ಉದ್ಯೋಗದಲ್ಲಿ ಮೀಸಲಾತಿ ಕನ್ನಡಿಗರಿಗೆ ಅಂತ ಮಾಡಿದ್ರೆ ನಾವು ಹೊರಗಡೆ ರಾಜ್ಯಗಳಿಗೆ ಹೋಗಬೇಕಾಗತ್ತೆ ಉದ್ಯಮಿಗಳು ಅಂದ ತಕ್ಷಣ ಸಿದ್ದರಾಮಯ್ಯನವರು ತಡೆ ಹಿಡಿದ್ರು, ವಾಪಸ್ ತಗೊಂಡ್ರು. ಯಾವನು ಒಂದು ಕಾಲಕ್ಕೆ ಏನು ಇಲ್ದಲೆ ಬಂದಂಥ ಮೋಹನ್ ದಾಸ್ ಪೈ ಇವತ್ತು 1000 ಕೋಟಿ ಸರ್ದಾರ. ಅವತ್ತು ಸರ್ಕಾರ ಕೊಟ್ಟಂಥ ಭಿಕ್ಷೆ ಅದು 106 ಎಕರೆ ಜಮೀನು, 16 ವರ್ಷಗಳ ಟ್ಯಾಕ್ಸ್ ಫ್ರೀ ಕೊಟ್ಟು ಉದ್ಯಮವನ್ನು ಬೆಳೆಸಲಿಕ್ಕೆ ಕರ್ನಾಟಕ ಸರ್ಕಾರ ಮುಂದಾದಂಥದ್ದು. ಅಂತ ಒಬ್ಬ ಮೋಹನ್ ದಾಸ್ ಪೈ ಬೆದರಿಕೆ ಹಾಕ್ತಾನೆ ಸರ್ಕಾರಕ್ಕೆ, ಹೋದ್ರೆ ಹೋಗ್ತೀರಿ, ನೀವಿಲ್ಲ ಅಂದ್ರೆ ಇನ್ನೊಬ್ಬ ಬರ್ತಾನೆ, ಕರ್ನಾಟಕದಂಥ ಒಂದು ಅದ್ಭುತವಾದಂಥ ನೆಲೆ ಕೊಡುವಂಥ ರಾಜ್ಯ ಇನ್ನೊಂದು ಇಲ್ಲ, ಹೋಗ್ರಿ, ಅದು ಎಲ್ಲಿಗೆ ಹೋಗ್ತೀರಿ ಅಂತ ಧೈರ್ಯವಾಗಿ ಹೇಳಬೇಕಾದಂಥ ಮುಖ್ಯಮಂತ್ರಿಗಳು ಅದನ್ನು ತಡೆ ಹಿಡಿದ್ರು. ಇವತ್ತು ಮಕ್ಕಳಿಗೆ ರಿಸರ್ವೇಶನ್ ಅನ್ನೋದು ಇಲ್ದಂಗೆ ಆಯಿತು. ಒಂದು ಕಾಲಕ್ಕೆ ದಕ್ಷಿಣ ಭಾರತದ ರಾಜ್ಯಗಳಿಂದ ಬಂದು ಕರ್ನಾಟಕದಲ್ಲಿ ಎಲ್ಲ ಉದ್ಯೋಗಗಳನ್ನು ಭರ್ತಿ ಮಾಡಿಕೊಂಡ್ರು. ಈಗ ನಾರ್ತಿಂದ, ಉತ್ತರ ಭಾರತದಿಂದ ಎಲ್ಲ ಬರ್ತಾರೆ. ದಿನಕ್ಕೆ ನೀವು ರೈಲ್ವೆ ಸ್ಟೇಷನ್ಗೆ ಹೋಗಿ ನಿಂತ್ಕೊಂಡ್ರೆ ಬರುವಂಥ ರೈಲುಗಳಲ್ಲಿ ಲೆಕ್ಕ ಹಾಕೊಂಡ್ರೆ ದಿನಕ್ಕೆ ಕಡಿಮೆ ಅಂದರೆ 5,000 to 10,000 ಜನ ಉತ್ತರ ಭಾರತದ ರಾಜ್ಯಗಳಿಂದ ಕರ್ನಾಟಕಕ್ಕೆ ಬರ್ತಾರೆ. ಹೌದಲ್ವಾ? ಹಾಗಾಗಿ ಇಲ್ಲಿ ಯಾವ ಕನ್ನಡದ ಭಾಷೆಗೆ ಪ್ರಾಮುಖ್ಯತೆ ಕೊಡಬೇಕಾಗಿತ್ತು, ಕನ್ನಡ ಈ ನೆಲದ ಅನ್ನದ ಭಾಷೆ ಆಗಬೇಕಾಗಿತ್ತು, ಕನ್ನಡ ಭಾಷೆ ಈ ನೆಲಕ್ಕೆ ಬಂದಂಥ ಎಲ್ಲರ ಭಾಷೆ ಆಗಬೇಕಾಗಿತ್ತು. ಅದು ಹಾಗದೆ ಕನ್ನಡ ಇವತ್ತು ಸ್ವರಗ್ತಾ ಇದೆ ಅನ್ನೋದಾದ್ರೆ ಬರ್ತಿರುವಂತ ವಲಸೆ ಬಂದವರು ಯಾರು ಕನ್ನಡ ಕಲಿಯಲ್ಲ. ಕನ್ನಡ ಕಲಿಬೇಕು ಅನ್ನೋ ಕಾನೂನು ಇಲ್ಲ, ಒತ್ತಡ ಇಲ್ಲ, ಒತ್ತಾಯ ಇಲ್ಲ. ಕನ್ನಡಿಗರು ಅವ್ರ ಜೊತೆಲಿ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾರೆ. ಸರ್ಕಾರಗಳಂತೂ ಯಾವುದೇ ಕಾನೂನು ಮಾಡೋದಿಲ್ಲ.
ಅದಕ್ಕಾಗಿ ಈಗ ಹಿಂದಿಯ ಪ್ರಭಾವ ಕರ್ನಾಟಕದ ಭಾಷೆಯ ಮೇಲೆ ಬಲವಂತವಾದ ಹೇರಿಕೆ ಮಾಡ್ತಾ ಅದು ವಿಜೃಂಭಿಸ್ತಾ ಇದೆ. ಇಲ್ಲಿ ಯಾವ ಕನ್ನಡದ ಭಾಷೆ ವಿಜೃಂಭಿಸಬೇಕಾಗಿತ್ತೋ, ಯಾವ ಕನ್ನಡದ ಭಾಷೆಯ ಜನರ ಹೆಸರಿನಲ್ಲಿ ಒಂದು ರಾಜ್ಯ ಉದಯವಾಯಿತೋ, ಭಾಷೆಯ ಆಧಾರದ ಮೇಲೆ ಪ್ರಾಂತ್ಯಗಳು ಉದಯವಾಯಿತೋ, ಅದು ಇವತ್ತು ಅಲ್ಲಿ ಆ ಭಾಷೆ ಸೊರಗ್ತಾ ಇದೆ. ಓಕೆ, ಸರಿ ಸರ್. ಈಗ ಬೆಳಗಾವಿ ವಿಚಾರದಲ್ಲಿ ಈಗಾಗಲೇ ವಾಟಾಳ್ ನಾಗರಾಜ್ ಅವರು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಆ ಒಂದು ಕಂಡಕ್ಟರ್ ಮೇಲಿನ ಹಲ್ಲೆಯನ್ನು ಖಂಡಿಸಿ ಬೆಳಗಾವಿ ಚಲೋ ಮಾಡುವುದರ ಮುಖಾಂತರ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ನಾರಾಯಣ್ ಗೌಡ್ರ ಬಣದ ಬೆಂಬಲ ಹೇಗಿರುತ್ತೆ ಅಂತ ಹೇಳಿ ಕರ್ನಾಟಕ ಬಂದ್ಗೆ? ನೋಡಿ, ಒಂದು ಚಳವಳಿ, ಒಂದು ಹೋರಾಟ, ಅದು ಪ್ರಥಮ ಬ್ರಹ್ಮಾಸ್ತ್ರವೇ ಬಂದ್ ಆಗಬಾರ್ದು. ಯಾವುದೇ ಒಂದು ಚಳವಳಿ ಹಂತವಾಗಿ ಆ ಚಳುವಳಿಯನ್ನು ತಗೊಂಡು ಹೋಗಬೇಕಾಗತ್ತೆ. ನಾಡಿನ ಜನರನ್ನ ಎಚ್ಚರಿಸಬೇಕಾಗತ್ತೆ, ಜಾಗೃತಿ ಮೂಡಿಸ್ಬೇಕಾಗತ್ತೆ, ಜನರ ಅಭಿಪ್ರಾಯಗಳನ್ನ ತಿಳ್ಕೊಬೇಕಾಗತ್ತೆ, ಅವರ ನಾಡಿಮಿಡಿತವನ್ನು ಅರ್ಥ ಮಾಡ್ಕೋಬೇಕಾಗತ್ತೆ, ಸರ್ಕಾರಗಳ ಸ್ಪಂದನೆ ಹೇಗಿರುತ್ತೆ ಅಂತ ನೋಡಬೇಕಾಗತ್ತೆ. ಅದು ಇಲ್ಲದೆ ಹೋದರೂ ಸಹ ನಾವು ಬಂದ್ ಮಾಡೇ ತೀರ್ತೀವಿ ಎನ್ನುವ ಎದೆಗಾರಿಕೆಯಿಂದ ಬಂದ್ ಮಾಡುವಂಥದ್ದು ಕೊನೆಯ ಬ್ರಹ್ಮಾಸ್ತ್ರ ಆಗಬೇಕು. ಹೋರಾಟದ ಚಳುವಳಿಯ ಕೊನೆಯ ಬ್ರಹ್ಮಾಸ್ತ್ರ ಆಗಬೇಕು ಹೊರತು ನಮ್ಮ ಪ್ರತಿಷ್ಠೆಗೋಸ್ಕರ ಮಾತಿ ಮುಂಚೆ ಕರ್ನಾಟಕ ಬಂದು ಅಂತ ಹೇಳಿ ಕರೆದ ಬಂಧುಗಳೆಲ್ಲ ವಿಫಲವಾಗಿ ಅಷ್ಟೋ ಇಷ್ಟೋ ಕನ್ನಡ ಚಳುವಳಿಗಾರರ ಮೇಲಿರುವಂಥ ನಮ್ಮ ವಿರೋಧಿಗಳ ಭಯವನ್ನು ಇಲ್ಲದಂತೆ ಮಾಡುವಂಥದ್ದು ನಿಮ್ಮ ಬಂಧು ವಿಫಲ ಆದಾಗ. ಹಾಗಾಗಿ ಸನ್ಮಾನ್ಯ ವಾಟಾಳ್ ನಾಗರಾಜ್ ಅವ್ರ ಬಗ್ಗೆ ಅವರು ಹಿರಿಯರಿದ್ದಾರೆ, ಚಳುವಳಿಯಲ್ಲಿ ಹಿರಿಯರಿದ್ದಾರೆ, ಅವ್ರ ಬಗ್ಗೆ ಗೌರವ ಇದೆ. ಆದರೆ ಅವರು ತಗೊಳ್ಳುವಂಥ ತೀರ್ಮಾನಗಳಿದಾವಲ್ಲ, ಆತುರವಾಗಿ ತಗೊಳ್ಳುವಂಥ ತೀರ್ಮಾನಗಳು, ಅದು ಯಾಕೆ ಪ್ರತಿಷ್ಠೆನೋ ಪ್ರಚಾರದ ಹುಚ್ಚೋ ನನಗೆ ಅರ್ಥ ಆಗಿಲ್ಲ. ಅದು ಆಗಬಾರ್ದು. ಒಂದು ಚಳುವಳಿ ಅಂದರೆ ನಾವು ಹೊರಟಿರೋ ಉದ್ದೇಶ ಈಡೇರಬೇಕು, ನ್ಯಾಯ ಸಿಗಬೇಕು, ಉತ್ತರ ಸಿಗಬೇಕು ಅನ್ನುವಾಗ ನಾವು ಅದ್ರ ಬಗ್ಗೆ ಗಮನ ಕೊಡಬೇಕಾಗತ್ತೆ. ಇವತ್ತು 76,000 ಜನ KPSC ಹುಡುಗರು ಬದುಕಿಲ್ದಲೇ ಪರೀಕ್ಷೆಯಲ್ಲಿ ಅನ್ಯಾಯ ಆಗಿ ಅವರು ಬೀದಿಲಿ ನಿಂತಿರುವಾಗ ನಾವು ಅವ್ರ ಬಗ್ಗೆ ಒತ್ತು ಕೊಡದೆ, ಅವ್ರ ಬಗ್ಗೆ ನಾವು ಒಂದಿಷ್ಟು ಸರ್ಕಾರದ ಮೇಲೆ ಒತ್ತಡ ಹಾಕದೆ, ನಾವು ಯಾವುದೋ ಮೇಕೆದಾಟು ಅಂತ ಒಂದು ವಿಚಾರ ಇಟ್ಕೊಳ್ಳೋದು, ಮಾದಾಯಿ ಅಂತ ಒಂದು ವಿಚಾರ ಇಟ್ಕೊಳ್ಳೋದು, ಬೆಳಗಾವಿ ಅಂತ ಈ ಸಂದರ್ಭಕ್ಕೆ ಒಂದು ವಿಚಾರ ಇಟ್ಕೊಳ್ಳೋದು, ಹಿಂದಿ ಹೇರಿಕೆ ಅಂತ ಇಟ್ಕೊಳ್ಳೋದು, ಇವೆಲ್ಲ ಸುಮ್ಮನೆ ಗೊಂದಲವನ್ನು ಸೃಷ್ಟಿ ಮಾಡ್ತವೆ. ಇವೆಲ್ಲವೂ ಏಕಕಾಲಕ್ಕೆ ಬಂದ್ ಮಾಡೋದ್ರಿಂದ ನಮಗೆ ನಷ್ಟವೇ ಹೊರತು, ಕರ್ನಾಟಕದ ಬೊಗಸೆಗೆ ಖಜಾನೆಗೆ ನಷ್ಟವೇ ಹೊರತು ಅದರಿಂದ ಬಂದ್ನಿಂದ ಇವತ್ತಿನ ಕಾಲಕ್ಕೆ ಲಾಭ ಆಗಲ್ಲ, ನಷ್ಟವೇ ಹೆಚ್ಚು. ಹಾಗಾಗಿ ನಿಮ್ಮ ಬೆಂಬಲ ಇಲ್ಲ? ಯಾವುದೇ ಕಾರಣಕ್ಕೂ ನಾನು ಈ ಬಂದನ್ನು ಬೆಂಬಲಿಸೋಲ್ಲ. ಓಕೆ ಸರ್, ಕರ್ನಾಟಕ ರಾಜಧಾನಿ ಬೆಂಗಳೂರಿನಲ್ಲಿ ನಡೆಯುತ್ತಿರುವಂತಹ ಕೆಲವೊಂದಿಷ್ಟು ಘಟನೆಗಳು ಕೂಡ ಕನ್ನಡಿಗರಿಗೆ ಬಹಳಷ್ಟು ಬೇಜಾರನ್ನ ತರಿಸ್ತವೆ. ಈ ನಾಮಫಲಕಗಳಲ್ಲಿ ವಿಚಾರ ಆಗಿರ್ಬೋದು, ಆ ಮನೆ GT ಮಾಲಲ್ಲಿ ರೈತರಿಗೆ ಲುಂಗಿ ಹಾಕಿಕೊಂಡು ಬಂದಿರತಕ್ಕಂಥ ಸಂದರ್ಭದಲ್ಲಿ ಒಳಗಡೆ ಬಿಡದೇ ಇರುವಂಥದ್ದು, ಹೀಗೆ ಇತ್ತೀಚೆಗಿನ ಕೆಲವೊಂದಿಷ್ಟು ಬೆಳವಣಿಗೆಗಳು ಎಲ್ಲೋ ಕನ್ನಡಿಗರ ಮನಸ್ಸಿಗೆ ಬೇಜಾರಾಗಿದೆ. ಹಾಗಾಗಿ ತಮ್ಮ ಹೋರಾಟದ ಪ್ರತಿಫಲವಾಗಿ ಏನು ಹೇಳಿಕ್ಕೆ ಇಚ್ಛಪಡ್ತೀರಾ ಸರ್? ನೋಡಿ, ನಾಮಫಲಕ 20-25 ವರ್ಷಗಳ ಕಾಲ ನನಗೆ ಗೊತ್ತಿರೋ ಹಾಗೆ ಈ ಚಳುವಳಿ ನಡ್ಕೊಂಡೇ ಬಂತು. ಏನಾಗುತ್ತೆ, ಒಂದೊಂದ್ಸಲಿ ಈ ಚಳುವಳಿಗಳು ಅಕ್ಕಿ ಖರ್ಚಾಗಬಾರ್ದು, ಮಕ್ಕಳು ಬಡವಾಗಬಾರ್ದು ಅಂದರೆ ಯಾವುದೂ ಉತ್ತರ ಸಿಗೋದಿಲ್ಲ. ಇಲ್ಲ ಅಕ್ಕಿ ಖರ್ಚಾಗಬೇಕು, ಇಲ್ಲ ಮಕ್ಕಳು ಬಡವಾಗಬೇಕು ಅಲ್ವಾ? ಡಿಸೆಂಬರ್ 27ನೇ ತಾರೀಕು ನಾನು ಒಂದು ತೀರ್ಮಾನ ಮಾಡಿದೆ. ಇಡೀ ಬೆಂಗಳೂರಲ್ಲ, ಇಡೀ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಕನ್ನಡವಿಲ್ಲದ ನಾಮಫಲಕಗಳಿದ್ದಾವೆ ಅದನ್ನೆಲ್ಲ ಹೊಡೆದು ಎಸಿರಿ ಅಂತ ಹೇಳಿದೆ. ಇಡೀ ರಾಜ್ಯದಲ್ಲಿ ನಮ್ಮ ಕರವೇ ಕಾರ್ಯಕರ್ತರು ಹೊಡೆದಾಕಿದ್ದು ರಾತ್ರಿ ನನ್ನ ಬಂಧಿಸಿರು. ನನ್ನ ರಾತ್ರಿ 11 ಗಂಟೆಗೆ ಬಂಧಿಸಿರು, ಬೆಳಗ್ಗೆ 3 ಗಂಟೆಗೆ ಮೆಡಿಕಲ್ ಮಾಡಿಸಿರು, 4:30-5 ಗಂಟೆಗೆ ಮ್ಯಾಜಿಸ್ಟ್ರೇಟ್ರು ಮನೆಗೆ ತಗೊಂಡೋಗಿ ನನ್ನ ನಿಲ್ಲಿಸಿರು, 7 ಗಂಟೆಗೆ ಬೆಂಗಳೂರಿನ ಪರಪ್ ನಗರ ಜೈಲಿಗೆ ತಗೊಂಡೋಗಿ ಬಿಟ್ಟರು. ರಾತ್ರಿ ಅದೇಕ ಏನು ಯಾರು ಒತ್ತಡ ಇತ್ತು ಗೊತ್ತಿಲ್ಲ. ಯಾವ ಮುಖ್ಯಮಂತ್ರಿಗಳ ನಂಬಿಕೆ, ಕನ್ನಡದ ರಾಮಯ್ಯನವರ ನಂಬಿಕೆ, ಕನ್ನಡದ ಕಾಳಜಿ ಕಳಕಳಿ ಇರುವಂಥ ನಮ್ಮ ಮುಖ್ಯಮಂತ್ರಿಗಳು ಅನ್ನೋ ನಂಬಿಕೆ, ಇದೆಲ್ಲವೂ ಇತ್ತು. ಆದರೂ ಸಹ ರಾತ್ರೋರಾತ್ರಿ ತರಾತುರಿಯಲ್ಲಿ
ಯಾರು ಪೊಲೀಸ್ ಕಮಿಷನರ್ ಸನ್ಮಾನ್ಯ ದಯಾನಂದ್ ಅವರ ಕೃಪಾ ಕಟಾಕ್ಷದಿಂದ ಅವರ ಮಾತು ಕೇಳಿಕೊಂಡು ನಮ್ಮನ್ನು ಬಂಧಿಸಿ ಜೈಲಿಗೆ ಕಳಿಸಿರು. ನನ್ನ 16 ದಿವಸ ಜೈಲಲ್ಲಿ ಇಟ್ಟರು. 16 ಕೇಸ್ ನನ್ನ ಮೇಲೆ ರಿಜಿಸ್ಟ್ರ್ ಮಾಡಿದ್ರು. 2 ದಿವಸ ಲಾಕಪ್ಪಲ್ಲಿ ನಾನು ಒಬ್ಬನೇ ಇಟ್ಟು ಊಟ ನೀರು ಕೊಡ್ದಂಗೆ ನನ್ನ ನೋಡ್ಕೊಂಡ್ರು. ಇವರು ಅಯೋಗ್ಯರು ನೋಡ್ಕೊಂಡ್ರು. ಒಬ್ಬ ಹೋರಾಟಗಾರನ ಯಾಕೆ ನಡೆಸ್ಕೋಬೇಕು, ಯಾವನೋ ರೌಡಿಗಳಿಗೆ ಜೈಲು ಒಳಗಡೆ ಅವರಿಗೆ ಊಟ ಉಪಚಾರಗಳು, ಮಂಚಗಳು, ಟಿ ವಿಗಳು ಎಲ್ಲ ಸವಲತ್ತುಗಳು ಸಿಗುವಾಗ ನನ್ನಂಥ ಹೋರಾಟಗಾರನ ತಗೊಂಡಾಗ ಒಂದು ಲಾಕಪ್ಪಲ್ಲ ಹಾಕಿ 2 ದಿವಸ ಊಟ ಕೊಡಲಿಲ್ಲ, ಒಂದು ಟ್ಯಾಬ್ಲೆಟ್ ತೊಗೊಳಕ್ಕೂ ಒಂದು ಬಾಟ್ಲು ನೀರು ಕೊಡ್ದಾಗ ನನ್ನ ಆ ಜೈಲಿನಲ್ಲಿ ನನ್ನ ಅಂತ್ಯ ಮಾಡಬೇಕು ಅನ್ನೋ ಪ್ಲಾನ್ ಮಾಡಿದ್ರು. ನನ್ನ ಹತ್ತಿಕ್ಕಬೇಕು, ಇವನ್ನೇನಾರ ಮಾಡಿ ಮಟ್ಟ ಹಾಕಬೇಕು ಅಂತ ಪ್ಲಾನ್ ಮಾಡಿದ್ರು. ಆದರೂ ನನ್ನ ಲಾಯರ್ಗಳು, ನಮ್ಮ ವಕೀಲರ ಹೋರಾಟದಿಂದ ನಾನು ಆಚೆಗೆ ಬಂದ ಮೇಲೂ ನನ್ನ ಮೇಲೆ 9 ಕೇಸ್ ರಿಜಿಸ್ಟರ್ ಮಾಡಿದ್ರು. ನನ್ನ ಮೇಲೆ ಆದಂಥ ಆ ದೌರ್ಜನ್ಯ, ಆ ಕೇಸುಗಳು, ಆ ಜೈಲುಗಳು ಯಾರು ಆಗಿದ್ರೆ ಇನ್ನೊಂದು ದಿವಸ ಈ ಕರ್ನಾಟಕ ಸವಸ ಬೇಡ ಅಂತ ಹೇಳಿ ಎಲ್ಲರ ದೂರ ಹೋಗಿದ್ದು ಬಿಡ್ತಿದ್ರು. ಆದರೂ ನನ್ನ ರಕ್ತ ತಣ್ಣಗಾಗಿಲ್ಲ, ತಣ್ಣಗಾಗಲ್ಲ. ಕನ್ನಡದ ವಿಚಾರ ಬಂದಾಗ ನನ್ನ ರಕ್ತ ಕುದಿಯುತ್ತ ಹೊರತು ಇಂಥ 100 ಸಲ ಜೈಲಿಗೆ ತೊಗೊಂಡೋಗಿ ಇಟ್ಟರು, 100 ಕೇಸ್ ಹಾಕಿರೋ ನನ್ನ ರಕ್ತ ತಣ್ಣಗಾಗಲ್ಲ. ಹಾಗಾಗಿ ರಾತ್ರಿ ಸರ್ಕಾರ 2 ಸಚಿವ ಸಂಪುಟದಲ್ಲಿ 2 ಸದನಗಳಲ್ಲಿ ತೀರ್ಮಾನ ಆಯಿತು. ರಾತ್ರಿ ಅದಕ್ಕಾಗಿ ಸುಗ್ರೀವಾಜ್ಞೆ ಜಾರಿಗೆ ಆಯಿತು. ಅದಕ್ಕಾಗಿ ರಾಜ್ಯಪಾಲರ ಅನುಮೋದನೆ ಸಿಕ್ತು. ಎಲ್ಲ ನಾಮಫಲಕದಲ್ಲಿ 60% ಕನ್ನಡ ಇರಬೇಕು ಅನ್ನೋ ಕಾಯ್ದೆ ಆಚೆಗೆ ಬಂತು. ನನಗೆ ಖುಷಿ ಇದೆ. ಈಗ ನಾನು 16 ದಿವಸ ಜೈಲಿರ್ಬೋದು, 2 ದಿವಸ ಊಟ ಉಪಚಾರ ಇಲ್ದಲೇ ಬದುಕಿರ್ಬೋದು ಜೈಲಲ್ಲಿ. ಆದರೆ ಇವತ್ತು ಇಡೀ ಬೆಂಗಳೂರು ನೋಡಿದಾಗ ಎಲ್ಲ ನೋಡಿದು ದಪ್ಪ ದುಂಡ ಆದ ಕನ್ನಡ ಕಾಣುವಾಗ ನನ್ನ ನೋವನ್ನ ಮರ್ತು ಕುಂತು ಆ ಕ್ಷಣಕ್ಕೆ ಮತ್ತೆ ಉಸಿರು ಇಟ್ಕೊಂಡು ಬದುಕ್ತಾ ಇದ್ದೀನಿ ಕನ್ನಡಕ್ಕಾಗಿ. ಹಾಗಾಗಿ ನನ್ನ ಧ್ವನಿ ಹಡಗಿಸುವ ಯಾವುದೇ ಶಕ್ತಿಗಳ ಧ್ವನಿ ಹಡಗುತ್ತೋ ಹೊತ್ತು ಕರ್ನಾಟಕದಲ್ಲಿ ನನ್ನ ಧ್ವನಿಯನ್ನು ಯಾವನ್ನೂ ಅಡಗಿಸಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಹೋರಾಟದ ಪ್ರತಿಫಲ ಸರ್ ಅದು. ಸರ್, ಇವತ್ತು ಕೊಪ್ಪಳದಲ್ಲಿ ಹೊಸ ಕಾರ್ಖಾನೆ ಸ್ಥಾಪಿಸುವುದರ ಬಗ್ಗೆ ಕೂಡ ತುಂಬಾ ಹೋರಾಟ ಆಗ್ತಾ ಇದೆ. ಉತ್ತರ ಕರ್ನಾಟಕ ಭಾಗದಲ್ಲಿ, ಕೊಪ್ಪಳ ಭಾಗದಲ್ಲಿ ಗವಿಸಿದ್ದೇಶ್ವರ ಶ್ರೀಗಳು ಕೂಡ ಅದಕ್ಕೆ ತುಂಬಾ ಬೇಸರ ವ್ಯಕ್ತಪಡಿಸಿ ಕಣ್ಣೀರು ಕೂಡ ಹಾಕಿದ್ದಿದೆ. ಆ ಒಂದು ಕಾರ್ಖಾನೆ ಸ್ಥಾಪಿಸುವುದರ ಬಗ್ಗೆ ತಮ್ಮ ಇಲ್ಲ, ನನಗೂ ಅದರ ಮಾಹಿತಿ ಬಂತು. ನಾನೂ ಸಹ ನಮ್ಮ ಜಿಲ್ಲಾ ಅಧ್ಯಕ್ಷರು ಮತ್ತೆ ಅಲ್ಲಿಯ ಪತ್ರಕರ್ತರು ನನ್ನ ಜೊತೆಯಲ್ಲಿ ಮಾತಾಡಿದ್ದಾರೆ. ಏನು ಅವರ ತೀರ್ಮಾನಗಳೇನಿದೆ, ಇವತ್ತು 900 ಎಕರೆ ರೈತರಿಂದ ಪಡೆದಂಥ ಜಮೀನ ಇವತ್ತು ಯಾವುದೋ ಒಂದು ಉದ್ಯಮ ಕೊಟ್ಟು ಅಲ್ಲಿ ಉತ್ತರ ಭಾರತೀಯನ ಒಂದು ಕಡೆ ತುಂಬುವಂಥದ್ದು, ಅಲ್ಲಿ ಪ್ರಕೃತಿಯನ್ನು ಪರಿಸರವನ್ನು ಹಾಳು ಮಾಡಿ ಆ ಜನರು ಅನಾರೋಗ್ಯದಿಂದ ಬಳಲುವ ರೀತಿಯಲ್ಲಿ ಒಂದು ಫ್ಯಾಕ್ಟ್ರಿಯನ್ನು ತಂದು ಅಲ್ಲಿ ಮಾಡಲಿಕ್ಕೆ ಹೊರಟಿರುವಂಥದ್ದು ಭಾರಿ ದೊಡ್ಡ ದುರಂತ. ನಾನು ಹೇಳಿದೆ, ಯಾವುದೇ ಕಾರಣಕ್ಕೂ ಕೊಪ್ಪಳದ ಜನ ಇದನ್ನು ಒಪ್ಕೋಬಾರ್ದು. ಪರಮ ಪೂಜ್ಯ ಸ್ವಾಮೀಜಿಗಳೇನು ಅದರ ಸಾರಥ್ಯವನ್ನು ಏನು ವಹಿಸಿದ್ದಾರೆ, ಅವರು ಯಾವತ್ತು ಕರೆ ಕೊಟ್ಟರು ನಾವು ಸಾವಿರಾರು ಜನ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಅವರ ಬೆಂಬಲಕ್ಕೆ ನಿಂತ್ಕೋತೀವಿ. ಎಲ್ಲ ಥರದ ಹೋರಾಟಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ನಿಮ್ಮ ಜೊತೆಯಲ್ಲಿದೆ ಅನ್ನೋ ಮಾತನ್ನು ಹೇಳಿದ್ದೀನಿ. ಅವರು ಯಾವತ್ತು ಕರೆ ಕೊಟ್ಟರು ಸಹ ಇಡೀ ರಾಜ್ಯದ ಕರವೇ ಕಾರ್ಯಕರ್ತರನ್ನ ಕೊಪ್ಪಳಕ್ಕೆ ಬರೋ ಥರ ಕರೆ ಕೊಡ್ತೀನಿ. ಯಾವುದೇ ಕಾರಣಕ್ಕೂ ಅಲ್ಲಿ ಆ ಉದ್ಯಮವನ್ನು ಮಾಡಲಿಕ್ಕೆ ಕರವೇ ಬಿಡಲ್ಲ. ಸರ್, ಈಗ ಕರ್ನಾಟಕ ರಕ್ಷಣಾ ವೇದಿಕೆಯ ಒಂದು ರಾಜ್ಯಾಧ್ಯಕ್ಷರಾಗಿ ಹಲವಾರು ಹೋರಾಟಗಳನ್ನ ಮಾಡಿ ಹಲವಾರು ಲಾಠಿ ಬೂಟಿನ ಏಟು ತಿಂದು ಬಂದಿದ್ದೀರಿ. ಸಾಕಷ್ಟು ಕೇಸ್ಗಳು ಕೂಡ, ಎಷ್ಟು ಕೇಸ್ಗಳು ನಿಮ್ಮ ಮೇಲಿದೆ ಮತ್ತು ಎಷ್ಟು ಬಾರಿ ನೀವು ಜೈಲಿನ ಒಂದು ಬಾಗಿಲನ್ನು ತಟ್ಟಿದ್ದೀರ ಅಂತ ಹೇಳಿ? ನೋಡಿ, ನಾನು ಇವತ್ತು ನನ್ನ ಮೇಲೆ 42 ಕೇಸ್ ಇದೆ. ಹೆಚ್ಚು ಕಡಿಮೆ 98 ಕೇಸ್ ಇದ್ದಿದ್ದು ಕೋರ್ಟಿಗೆ ಹಲ್ದು 42 ಕೇಸಿಗೆ ಬಂದು ನಿಂತಿದೆ. ಇಲ್ಲಿಂದ ಬೆಳಗಾವಿ ಚಿಕ್ಕೋಡಿಗೆ ಹೋಗ್ತಿದ್ದೆ ಕೇಸಿಗೆ, ಇಲ್ಲಿಂದ ಗುಲ್ಬರ್ಗಕ್ಕೆ ಹೋಗ್ತಿದ್ದೆ, ಇಲ್ಲಿಂದ ಬೀದರ್ಗೆ ಹೋಗ್ತಿದ್ದೆ ಕೇಸಿಗೆ. ಎಷ್ಟೋ ಸಲ ಅಲ್ಯಾರೋ ಕರವೇ ಹೋರಾಟಗಾರರು ಮಾಡಿದಾಗ ಹೋರಾಟನ ಆ ಕೇಸಲ್ಲಿ ನನ್ನ ಹೇವನ್ ಮಾಡ್ತಾರೆ, ಇವತ್ತಿಗೂ ಮಾಡ್ತಾರೆ. ಈ ಮೊನ್ನೆ KPSC ಮಕ್ಕಳಿಗೋಸ್ಕರ ಹೋರಾಟ ಮಾಡಿದ್ದಕ್ಕೆ 13 ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ. 13 ಜನರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ. ಹೌದು. ಇದೆಲ್ಲ ಪರಿಸ್ಥಿತಿ ನನಗೆ ಜೈಲೇನು ಹೊಸದು ಅಂತ ಅನಿಸೋದಿಲ್ಲ. ಎಲ್ಲ ಜೈಲುಗಳು ನೋಡಿದ್ದೀನಿ ನಾನು. ಅದಕ್ಕೆ ನನ್ನ ಕಾರ್ಯಕರ್ತರಿಗೆ ಹೇಳ್ತಾ ಇರ್ತೀನಿ,
ನೀವು ನಾಡು ನುಡಿ ನೆಲ ಜಲ ಅಂತ ಹೋರಾಟ ಮಾಡಿ ಜೈಲಿಗೆ ಹೋಗುವಾಗ ನೀವು ಅಂದ್ಕೊಳ್ಳಿ, ಒಮ್ಮೆ ಒಂದ್ಸಲಿ ಜೈಲಿಗೆ ಹೋದರೆ ಸಿಂಗಲ್ ಸ್ಟಾರು, 2 ಸಲ ಜೈಲಿಗೆ ಹೋದರೆ ಡಬಲ್ ಸ್ಟಾರು, 3 ಸಲ ಜೈಲಿಗೆ ಹೋದರೆ ತ್ರಿಬಲ್ ಸ್ಟಾರು. ಅಂಜಬೇಡಿ, ಎದುರುಬೇಡಿ, ಅಳುಕ್ಬೇಡ್ರಿ ಅಂತ ಹೇಳಿ ಬೆಳಗ್ಗೆ ಆದರೆ ಸಂಜೆವರೆಗೆ ಅವರಿಗೆ ಆತ್ಮಸ್ಥೈರ್ಯವನ್ನು ತುಂಬಿ ಹೋರಾಟದ ಆದಿಯಲ್ಲಿ ಅವ್ರನ್ನ ಗಟ್ಟಿಗೊಳಿಸಿ ನಿಲ್ಲಿಸಿದ್ದೀನಿ. ಅದಕ್ಕಾಗಿ ಕರೆಯುವ ಕಾರ್ಯಕರ್ತರು ಎಂಥದೇ ಸಂದರ್ಭ ಬಂದರೂ ಜಗ್ಗಲ್ಲ, ಕುಗ್ಗಲ್ಲ. ಓಕೆ, ಎಲ್ಲೋ ಒಂದು ಕಡೆ ಸರ್ ಈ ಕೇಸು, ಕೋರ್ಟು, ಕಚೇರಿ, ಜೈಲು ಎಂದೆಲ್ಲ ಹೋರಾಟ ಮಾಡ್ತಿರ್ಬೇಕಾದ್ರೆ ಯಾಕೆ ಬೇಕಪ್ಪ ಇದು ಅಂತೇಳಿ ಅನ್ಸಲ್ಲ ಸರ್? ಒಂದು ಇಷ್ಟು ಜೀವನದಲ್ಲಿ ಸುಖ ಜೀವನದಲ್ಲಿ ನಡೆಸಬೇಕಾದ್ರೆ ಯಾಕೆ ಬೇಕು ಈ ಒಂದು ಅಂತ ಹೇಳಿ ಅನ್ಸುತ್ತೆ. ಅನ್ಸಿದೆ, ಅನ್ಸಿಲ್ಲ ಅಂತೇನಿಲ್ಲ, ಅನ್ಸಿದೆ. ಒಮ್ಮೊಮ್ಮೆ ಆರ್ಥಿಕ ಪರಿಸ್ಥಿತಿ, ಒಮ್ಮೊಮ್ಮೆ ನಮ್ಮವರೇ ನಮಗೆ ಹಾಕುವ ಬೆನ್ನಿಗೆ ಹಾಕುವ ಚೂರಿಗಳು, ಮೋಸಗಾರರು, ವಂಚನೆಕಾರರು ನಮ್ಮನ್ನು ಬೇಕಾದಾಗ ಬಳಸ್ಕೊಳ್ಳೋದು, ಬ್ಯಾಡ್ದಿದ್ದಾಗ ನಾವು ಅವ್ರಿಗೆ ಏನಾದರೂ ಅವ್ರ ವಿರುದ್ಧ ನಿಂತ್ಕೋತೀವಿ ಅಂದಾಗ ರಾತ್ರೋರಾತ್ರಿ ಯಾವುದೋ ಮುಕದ್ದಮೆಗಳನ್ನ ಹೂಡಿ ಕೇಸ್ ಹಾಕ್ಸಿ ನಿಲ್ಲಿಸುವಂಥದ್ದು ಕೋರ್ಟ್ ಕಟ್ಟೆಯಲ್ಲಿ. ಇದೆಲ್ಲ ನೋಡಿದಾಗ ಒಂದ್ಸಲಿ ಬೇಡ ಅನಿಸುತ್ತೆ, ನನ್ನ ಆಯ್ಕೆ ತಪ್ಪಾಯಿತು ಅಂತ ಹೇಳಿ ಅನಿಸುತ್ತೆ. ಆದರೂ ಆ ಕನ್ನಡದ ಪ್ರೀತಿ, ಕನ್ನಡದ ಕಾಳಜಿ, ಕನ್ನಡಿಗರ ವಿಶ್ವಾಸಕ್ಕೆ ಅದನ್ನು ಒಂದ್ಸಲಿ ನೆನೆಸ್ಕೊಂಡಾಗ ಆ ಕ್ಷಣಕ್ಕೆ ಮತ್ತೆ ಪುಟವೆದ್ದು ನಿಲ್ಲಬೇಕು ಅಂತ ಹೇಳಿ ಎದ್ದು ನಿಲ್ತೀನಿ. ಎಂಥದೇ ಸಂದರ್ಭ ಬಂದಾಗಲೂ ಸಹ ಯಾವ ಮುಲಾಜಿಲ್ದಲೆ, ಯಾರ ಜೊತೆ ರಾಜಿ ಇಲ್ದಲೆ, ಕನ್ನಡ, ಕರ್ನಾಟಕ, ಕನ್ನಡಿಗ ಅಂತ ಬಂದಾಗ ತುಂಬ ಹೆದಿಗಾರಿಕೆಯಿಂದ ನಾನು ಏನು ಹೇಳಬೇಕೋ ಯಾರ್ಯಾರಿಗೆ ಹೇಳ್ತೀನೋ ಹೊರತು ಯಾವ ಸರ್ಕಾರ, ಯಾವ ಮಂತ್ರಿಗಳು, ಯಾವ ರಾಜಕಾರಣಿಗಳು, ಯಾವ ಶಾಸಕರ ವಿಚಾರದಲ್ಲಿ, ಕನ್ನಡದ ನಾಡು ನುಡಿ ವಿಚಾರದಲ್ಲಿ ಯಾರ ಜೊತೆಯಲ್ಲೂ ರಾಜಿ ಆಗಿಲ್ಲ, ಮುಂದೆಯೂ ಆಗಲ್ಲ. ಓಕೆ ಸರ್. ಇದಿಷ್ಟು ನೆಲ ಜಲ ಗಡಿ ಭಾಷೆ ವಿಚಾರವಾಗಾದರೆ ನಮ್ಮ RCB ಬಗ್ಗೆ ಮಾತಾಡಲೇಬೇಕು. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಈಗ IPL ಕೂಡ ಸ್ಟಾರ್ಟ್ ಆಯಿತು. ನಮ್ಮ RCB ತಂಡದಲ್ಲಿ, ಒಂದು ಕರ್ನಾಟಕದ ತಂಡದಲ್ಲಿ ಕನ್ನಡಿಗರು ಇಲ್ಲದೆ ಇರುವಂತಹ ಫ್ರಾಂಚೈಸಿ ಲೀಗ್ ಚೇರ್ಮನ್ಸು, ಓನರ್ಸ್ಗಳೆಲ್ಲ ಕನ್ನಡಿಗ ಆಟಗಾರರಿಗೆ ಮನೆ ಹಾಕ್ತಾ ಇಲ್ಲ. ಈಗ ವೈಶಾಖ್ ವಿಜಯ್ ಕುಮಾರ್ ಅವ್ರು ತಗೋಬೋದಿತ್ತು, ಅವ್ರನ್ನ ಕೈ ಬಿಟ್ಟರು. KL ರಾಹುಲ್ ಅವ್ರನ್ನ ತಗೊಳ್ಬೋದಿತ್ತು. ಆ ಕಡೆ ಮಯಾಂಕ್ ಅಗರ್ವಾಲ್ ಇದ್ರು, ಅವ್ರನ್ನೂ ತಗೋಬೋದಿತ್ತು. ಎಲ್ಲೋ RCB ತಂಡ ಕನ್ನಡಿಗರಿಗೆ ಯಾಕೆ ಮನೆ ಕೊಡ್ತಾ ಇಲ್ಲ ಅಂತ ಇದು ಕೂಡ ತುಂಬಾ ಚರ್ಚೆ ಆಗ್ತಾ ಇದೆ. ಇಲ್ಲ, ಹಾಗೆ ಕನ್ನಡಿಗರಿಗೆ ಮಾನ್ಯತೆ ಕೊಡದೆ ಹೋದ ಮೇಲೆ ಅವರು ಬೆಂಗಳೂರು ಹೆಸರು ಹೇಳಬಾರ್ದು. ಹೌದು ಸರ್, ಹೇಳಬಾರ್ದು. ಕರ್ನಾಟಕದ ಹೆಸರು ಹೇಳಬಾರ್ದು. ಅವ್ರೇನಾದ್ರೂ ಬೆಂಗಳೂರು ಹೆಸರು ಹೇಳಬೇಕು ಅಂದ್ರೆ ಬರೀ ಪುಕ್ಕಟ್ಟೆ ಹೇಳೋದಲ್ಲ, ಅಲ್ಲಿ ಆಟಗಾರರಾಗಿ ಹೆಚ್ಚು ಜನ ಕನ್ನಡಿಗರು ಇರಬೇಕು. ಇಲ್ಲದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಕರವೇ ಬಾರಿ ದೊಡ್ಡ ಪ್ರತಿಭಟನೆಗೆ ಇಳಿಯುತ್ತೆ. ಯಾರ್ಯಾರಿಗೆ ಯಾವ್ಯಾವ ರೀತಿಯಲ್ಲಿ ಉತ್ತರ ಕೊಡಬೇಕು ನಾವು ಕೊಡ್ತೀವಿ. ಅದಕ್ಕಾಗಿ ನೋಡಿ ಸರ್, ಇಂಡಿಯನ್ ಪ್ರೀಮಿಯರ್ ಲೀಗ್ ಅಲ್ಲಿ ಅತಿ ಹೆಚ್ಚಿನ ಫ್ಯಾನ್ಸ್ ಪಡೆಯನ್ನು ಹೊಂದಿರುವಂತದ್ದು RCB ತಂಡ. ಇಷ್ಟುವರೆಗಾದ್ರೂ ಕೂಡ ಒಂದೇ ಕಪ್ ಗೆಲ್ದೇ ಇದ್ರು ಕೂಡ RCB ತಂಡವನ್ನ ಒಂದು ಬೆಂಬಲಿಸ್ತಾ ಬಂದಿದ್ದಾರೆ ಫ್ಯಾನ್ಸ್. ಅವ್ರಿಗೆ ಖುಷಿಗೋಸ್ಕರ ಕೂಡ. ಹೌದು, RCB ಅವರ ದೊಡ್ಡ ಅಭಿಮಾನಿ ಬಳಗ ಕರ್ನಾಟಕದಲ್ಲಿ ಇದೆ, ಕನ್ನಡಿಗರಿದ್ದಾರೆ. ಹಾಗಿರುವಾಗ ಅಲ್ಲಿ ಆಟಗಾರರ ಬಹುತೇಕ ಸಂಖ್ಯೆ ಕನ್ನಡಿಗರು ಆಗಬೇಕು. ಅದು ಆಗದೆ ಕನ್ನಡಿಗರನ್ನ ಹೊರಹಿಟ್ಟು ಅದು ಮುಂದುವರಿಸ್ತೀವಿ ಅನ್ನೋದಾದರೆ ಅಂಥದಕ್ಕೆ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಸರಿಯಾಗಿ ಉತ್ತರ ಕೊಡ್ತೀವಿ. ಸರ್, ನೀವು ಇಷ್ಟೊತ್ತಾಯಿತು, ಈಗ ರಾಜಕೀಯಕ್ಕೆ ಬರುವಂತಹ ಏನಾದರೂ ಉದ್ದೇಶ ಇದೆಯಾ ಅಥವಾ ಆ ಥರ ಆಫರ್ಗಳು ಬಂದಿದೆ? MLA ಸೀಟು, ವಿಧಾನ ಪರಿಷತ್ ಟಿಕೆಟ್ ಕೊಡುವ? ನಾನು ಇಲ್ಲಿ ನನ್ನ ಹೋರಾಟ, ನನ್ನ ಕಾಳಜಿ, ಕಳಕಳಿ ಇವತ್ತಿನ ಯಾವ ರಾಜಕಾರಣಿಗಳಿಗೆ ಅದ್ಯಾವುದು ಕಣ್ಣಿಗೆ ಕಾಣದೇ ಇರುವಂಥ ವಿಚಾರ. ಇವತ್ತು ವಿಧಾನಸಭೆಗೆ ಹೋಗಬೇಕು ಅಂದರೆ 100 ಕೋಟಿ ಬೇಕು, ವಿಧಾನ ಪರಿಷತ್ತಿಗೆ ಹೋಗಬೇಕು ಅಂದರೆ 50-60 ಕೋಟಿ ಬೇಕು. ನಾನು ಯಾರ ಮನೆ ಹಾಳು ಮಾಡಿ ತಂದು ಕೊಡಲಿ? ಮನೆ ಹಾಳು ಮಾಡಿ ಇವತ್ತು 100 ಕೋಟಿ ಸರ್ಕಾರದ ದುಡ್ಡು ಹೊಡೆದು ಆಸ್ತಿ ನುಂಗಿ ಕೂತ್ಕೊಂಡು ಏನು ಮನೆ ಕೇಳ್ತಾ ಇದ್ದೆ. ಒಬ್ಬ ಯಾರೋ ಶಾಸಕನ ಕೇಳಿದೆ, ಗೌಡ್ರೆ ನಾನು ನನ್ನ ಕ್ಷೇತ್ರಕ್ಕೆ 5,000 ಕೋಟಿ ಅನುದಾನ ತಗೊಂಬಂದೆ ಅಂದ. ನಾನು ಕೇಳಿದೆ, ಹಂಗಾರೆ ನಿಮ್ಮ ಕ್ಷೇತ್ರ ರಾಮರಾಜ್ಯ ಆಗತ್ತಲ್ವಾ ಅಂತ ಅಂದೆ. ಅವನಿಗೆ ಕೇಳಿದೆ ನಾನು. ಅದಕ್ಕೆ ಅವನು ಹೇಳಿದ ಉತ್ತರ ಏನಂದರೆ, ಯಾವ ರಾಮರಾಜ್ಯ ಗೌಡ್ರೆ? 20% ಕಮಿಷನ್ ಸಿಕ್ಕಿರೆ 5,000 ಕೋಟಿಗೆ ಎಷ್ಟಾಯಿತು ಲೆಕ್ಕ ಹಾಕಿ.
ಇನ್ನು 10 ಚುನಾವಣೆಯಲ್ಲಿ ಒಂದೊಂದು ಚುನಾವಣೆ 100 ಕೋಟಿ ಖರ್ಚು ಮಾಡಿ ಗೆದ್ದು ಬರ್ತೀನಿ, ನಾನು ಇರೋವರೆಗೂ ನನ್ನ ಕ್ಷೇತ್ರದಲ್ಲಿ ಯಾವನೂ ಶಾಸಕ ಆಗಂಗಿಲ್ಲ, ನಾನಷ್ಟೇ ಶಾಸಕ ಅಂದ. ಅದೇ ಅವರ ಪ್ರಗತಿ. 20% ಕಮಿಷನ್ ಇದೆಯಲ್ಲ, ಅದೇ ಅವ್ರ ಪ್ರಗತಿ. ಅವರು ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೆ ಇನ್ನೆಲ್ಲವನ್ನೂ ಮಾತಾಡ್ತಾರೆ ವೇದಿಕೆಯಲ್ಲಿ. ಹಾಗಾಗಿ ನೀವು ರಾಜಕೀಯಕ್ಕೆ ಬೇಡ, ಹೊಲ್ಸು ಅನಿಸ್ತೈತಿ ಇವತ್ತಿನ ರಾಜಕಾರಣ. ಯಾರ ಮನೆ ಹೋಗಿ ದರೋಡೆ ಮಾಡಬೇಕು? 100 ಕೋಟಿ 50 ಕೋಟಿ ತರಕ್ಕೆ ಎಲ್ಲಿಂದ ತರಬೇಕು? ಯಾವ ಸಜ್ಜನರು ಇದ್ದಾರೆ ಇವತ್ತು ರಾಜಕಾರಣದಲ್ಲಿ? ಹಣ ಖರ್ಚು ಮಾಡ್ದಲ್ಲಿ ಯಾರು ಗೆದ್ದು ಬರ್ತಾರೆ ಅನ್ನೋದಕ್ಕಿದೇನು ಶಾಂತಿವೇರಿ ಗೋಪಾಲ್ ಗೌಡ್ರ ಕಾಲನ? ಅವತ್ತು ಶಾಂತಿವೇರಿ ಗೋಪಾಲ್ ಗೌಡ್ರು 3 ಬಾರಿ ಶಾಸಕರಾಗಿ ತೀರ್ಥಹಳ್ಳಿಯಿಂದ ವಿಧಾನಸಭೆಗೆ ಆಯ್ಕೆ ಆದಾಗ ಅವರಿಗೆ ಎಷ್ಟು ಖರ್ಚಾಗತ್ತೆ ಒಂದು ವಿಧಾನಸಭೆಗೆ ಅಂದಾಗ, ಗೌಡ್ರೆ 500 ರೂಪಾಯಿ ಖರ್ಚಾಗತ್ತೆ, 500 ರೂಪಾಯಿ ಖರ್ಚಾಗತ್ತೆ ಅಂದ. 500 ರೂಪಾಯಿ ಖರ್ಚು ಮಾಡ್ಬೇಕಾ ಒಂದು ಚುನಾವಣೆಗೆ? ನಡೀರಿ ಎದ್ದು, ಈ ನಿಮ್ಮ ಕೆಟ್ಟ ರಾಜಕಾರಣ ಬೇಡ ಅಂತ ಹೇಳಿ ಮನೆಯಿಂದ ಹಾಚಿ ಕಳಿಸ್ತಾರೆ ಶಾಂತಿವೇರಿ ಗೋಪಾಲ್ ಗೌಡ್ರು. ಆಗ ತೀರ್ಥಹಳ್ಳಿಯ ಜನ ಮತದಾರರು ತೀರ್ಮಾನ ಮಾಡ್ತಾರೆ, ಗೌಡ್ರೆ ನೀವು ಚುನಾವಣೆಗೆ ನಿಲ್ಲೋದಾದ್ರೆ ನಿಮಗೊಂದು ಓಟು ಒಂದು ನೋಟು ನಾವು ಕೊಡ್ತೀವಿ, ನಿಮ್ಮಂತರ ವಿಧಾನಸಭೆಗೆ ಹೋಗ್ಬೇಕು ಅಂತ. ಅವರು 3 ಬಾರಿ ಶಾಸನಸಭೆಗೆ ಆಯ್ಕೆಯಾಗಿ ಬಂದಂತ ಶಾಂತಿವೇರಿ ಗೋಪಾಲ್ ಗೌಡ್ರು ಅವರು ಸತ್ತಾಗ ಶವ ಸಂಸ್ಕಾರಕ್ಕೆ ಹಣವಿಲ್ಲದಲೆ ಬೆಂಗಳೂರು ಮಹಾನಗರ ಪಾಲಿಕೆ ಅವರ ಶವ ಸಂಸ್ಕಾರವನ್ನು ಮಾಡುತ್ತೆ. ನಾವು ಯಾರನ್ನೂ ಮಾದರಿಯಾಗಿ ತಗೋಬೇಕಾಗಿಲ್ಲ, ಎಲ್ಲೋ ಹುಡ್ಕೊಂಡು ಹೋಗ್ಬೇಕಾಗಿಲ್ಲ. ನಮ್ಗೆ ಆದರ್ಶವಾಗಿ ಒಬ್ಬ ಶಾಂತಿವೇರಿ ಗೌಡ್ರ ಇತಿಹಾಸವನ್ನು ಇಲ್ಲಿಯ ಈ ನೆಲದ ರಾಜಕಾರಣಿಗಳು ಚೆನ್ನಾಗಿ ಓದ್ಕೊಂಡ್ಬಿಟ್ರೆ, ಅರ್ಥ ಮಾಡ್ಕೊಂಡ್ಬಿಟ್ರೆ, ರಾಜಕಾರಣ ಅನ್ನೋದು ಏನು ಅಂತ ಚೆನ್ನಾಗಿ ಅರ್ಥ ಆಗತ್ತೆ. ಹಾಗಾಗಿ ಇದು ಆ ಕಾಲ ಅಲ್ಲ. ಅದಕ್ಕಾಗಿ ಮಹಾಭ್ರಷ್ಟರ ಕೂಟ ಎಲ್ಲೆಲ್ಲೂ ಸೇರಬಾರ್ದಾಯ್ತು, ಅಲ್ಲಿ ಸೇರ್ಕೊಂಡು ಕೂತಿರುವಾಗ ನಮ್ಮಂತ ಹೋರಾಟಗಾರರು ಕೊನೆಗೊಂದು ಮಾತು ಹೇಳಬೇಕು ಅನ್ನೋದಾದ್ರೆ, ನಾನು ಬೆಳಗ್ಗೆ ಎದ್ದು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ, ಭಗವಂತ ನನ್ನ ದೇಹದ ಕೊನೆ ರಕ್ತ ಇರೋವರೆಗೂ, ಕೊನೆ ಜೀವ ಇರೋವರೆಗೂ ಹೋರಾಟದ ಹಾದಿಯಲ್ಲಿ ನನ್ನ ಸಾಯಿಸ್ಬಿಡು, ಯಾವುದೇ ಕಾಯಿಲೆ ಕಸಾಯ ಕೊಟ್ಟು ಸಾಯಿಸ್ಬೇಡ ಅಂಥೇಳಿ ಡೈಲಿ ನನ್ನ ಮನೆ ದೇವರಿಗೆ ನಾನು ಪೂಜೆ ಮಾಡುವಾಗ ನಮಸ್ಕಾರ ಹಾಕದೆ ಈ ಕಾರಣಕ್ಕೆ. ಹಾಗಾಗಿ ನನ್ನ ಕೊನೆಯ ದೇಹದ ಕೊನೆ ಹನಿ ರಕ್ತ ಇರುವವರೆಗೂ ಕರ್ನಾಟಕ ಕನ್ನಡಿಗನಿಗಾಗಿ ಹೋರಾಟ ಮಾಡಿ ಸಾಯ್ತೀನಿ ಹೊರತು ಈ ಭ್ರಷ್ಟ ರಾಜಕಾರಣದಿಂದ ದೂರ ಉಳಿಬೇಕು ಅನ್ನೋ ಕಾಳಜಿ ಕಳಕಳಿ ನಂದು. ಎಲ್ಲೋ ಒಂದ್ ಕಡೆ ಜನರ ಕಡೆಯಿಂದ ಕೂಗು ಬರ್ತಾ ಇದೆ, ಎಲ್ಲೋ ಕನ್ನಡಪರ ಸಂಘಟನೆಗಳಾಗಿರ್ಬೋದು, ಕರವೇ ಆಗಿರ್ಬೋದು, ಆ ಒಂದು ಪೊಲಿಟಿಕಲ್ ಪಾರ್ಟಿಯ ಒಂದು ಸೈಡ್ ಆಗಿ ಕೆಲಸ ಮಾಡ್ತಾ ಇದೆ, ಸರಿಯಾಗಿ ವರ್ಕ್ ಮಾಡ್ತಾ ಇಲ್ಲ ಎನ್ನುವಂತ ಕೂಗು ಕೂಡ ಇದೆ ಸರ್. ಇದ್ರ ಬಗ್ಗೆ ತಮ್ಮ ಮಾತು ನೋಡಿ. ಈಗ ಒತ್ತಡ ಇದೆ ಇಡೀ ಕರ್ನಾಟಕದಲ್ಲಿ. ಯಾಕೆ ಒಂದು ಅಪ್ಪಟ್ಟ ಕನ್ನಡದ ಪ್ರಾದೇಶಿಕ ಪಕ್ಷ ಬರಬಾರ್ದು ಅನ್ನುವ ಒತ್ತಡ ಎಲ್ಲ ಕಡೆಯಿಂದ ಕೇಳಿ ಬರ್ತಾ ಇದೆ. ಆದರೂ ಸಹ ಒಂದಷ್ಟು ನನಗೆ ರಾಜಕೀಯದ ಇದು ಇಲ್ಲದೆ ಇದ್ದ ಕಾರಣ ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಿಲ್ಲ. ಆದರೆ ಜನ ಏನಾದರೂ ಇಲ್ಲ, ಕರ್ನಾಟಕದಲ್ಲಿ ಒಂದು ಪ್ರಾದೇಶಿಕ ಪಕ್ಷದ ಅಗತ್ಯ ಆಗಲೇಬೇಕು ಅಂದಾಗ ರಾಜಕಾರಣದಿಂದ ಅಧಿಕಾರದಿಂದ ದೂರ ಉಳಿದು ಈ ನೆಲದಲ್ಲಿ ಒಂದು ಪ್ರಾದೇಶಿಕವಾದಂಥ ಪಕ್ಷದ ಆಲೋಚನೆ ನೋಡೋಣ, ಆ ಕಾಲಕ್ಕೆ ಯೋಚನೆ ಮಾಡ್ತೀನಿ. ಓಕೆ, ಕೊನೆಯ ಪ್ರಶ್ನೆ ಸರ್. ಕನ್ನಡದ ನೆಲ ಜಲ ಗಡಿ ಭಾಷೆ ವಿಚಾರ ಅಂತ ಬಂದಾಗ ಕರವೇ ಆಗಿರ್ಬೋದು, ಕನ್ನಡಪರ ಸಂಘಟನೆಗಳಾಗಿರ್ಬೋದು ಒಗ್ಗಟ್ಟು ಪ್ರದರ್ಶಿಸಬೇಕಂತ ಹೇಳಿ. ಹಾಗಾಗಿ ಇಲ್ಲಿ ಈಗ ನೋಡಿ, ವಾಟಾಳ್ ನಾಗರಾಜ್ ಅವರು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದಾರೆ, ನಿಮ್ಮ ಬೆಂಬಲ ಇಲ್ಲ ಅಂತೀರಿ. ಎಲ್ಲೋ ಒಂದ್ ಕಡೆ ಜನರು ಕೂಡ ಕನ್ಫ್ಯೂಸ್ ಆಗ್ತಾ ಇದ್ದಾರೆ, ಇವರಲ್ಲೇ ಒಗ್ಗಟ್ಟಿಲ್ಲ, ನಮ್ಮಲ್ಲಿ ಏನು ಒಗ್ಗಟ್ಟು ಪ್ರದರ್ಶಿಸಬೇಕಂತ ಹೇಳಿ. ಜನರಿಗೆ ಕನ್ಫ್ಯೂಸ್ ಆಗ್ತಾರೆ ಅನ್ನೋದಕ್ಕಿಂತ ಜನರಿಗೆ ಯಾರ್ಯಾರು ಹೋರಾಟ ಎಷ್ಟು ಮಟ್ಟಿಗೆ ಸರಿ ಇದೆ ಅನ್ನೋದು ಚೆನ್ನಾಗಿ ನೆಲದಲ್ಲಿ ಅರ್ಥ ಆಗಿದೆ. ನಾನು ಹೇಳ್ದಂಗೆ ಹೋರಾಟ, ಪ್ರಚಾರ, ಪ್ರತಿಷ್ಠೆಯ ಹುಚ್ಚ ಆಗಬಾರ್ದು. ಪ್ರತಿಷ್ಠೆ ಇಲ್ಲದ ಈ ನೆಲದಲ್ಲಿ ಹುಟ್ಟಿದ್ದೀವಿ, ಈ ನೆಲ ನಮಗೆ ಜನ್ಮ ಕೊಟ್ಟಿದೆ, ನನ್ನ ನೆಲದ ತಾಯಿಯ ಋಣ ತೀರಿಸಬೇಕು, ನನ್ನ ಭಾಷೆಯ ಋಣ ತೀರಿಸಬೇಕು, ನನ್ನ ನಾಡಿನ ಮಕ್ಕಳ ಭವಿಷ್ಯ ಬದುಕು ಕಟ್ಕೊಡ್ಬೇಕು ಅನ್ನುವ ನೈಜವಾದ ಕಾಳಜಿಯನ್ನು ಇಟ್ಕೊಂಡು ಹೋರಾಟ ಮಾಡಬೇಕು ಹೊರತು, ಅದು ಬಿಟ್ಟು ನನ್ನ ಪ್ರತಿಷ್ಠೆಗೋ ಪ್ರಚಾರದಕ್ಕೋ ನಾನು ಮಾತಿನ ಮುಂಚೆ ಬಂದು ಕರೆ ಕೊಟ್ಟಾಗ ನನಗೆ ಅನೇಕರು ಹೇಳೋವಂಥದ್ದು, ಈಗ ನೀವು ಹೋಗ್ತಿರೋ ತೀರ್ಮಾನ ಸರಿ ಇದೆ, ಹೋಗ್ತಿರೋದು ಮಾರ್ಗ ಸರಿ ಇದೆ ಗೌಡ್ರೆ, ನೀವು ಹಾಗೇ ಹೋಗಿ ಅನ್ನುವ ಮಾತು ಲಕ್ಷಾಂತರ ಜನರಿಂದ ಇವತ್ತು ಕೇಳಿ ಬರ್ತಾ ಇದೆ. ಕರವೆಗೆ ಬರುವ ಕಚೇರಿ ಬರುವ ಪತ್ರಗಳನ್ನ ಓದ್ತಾ ಕೂತ್ಕೊಂಡ್ರೆ
ನನಗೆ ಭಾರಿ ದೊಡ್ಡ ಸಮಯ ಖುಷಿ ಆಗತ್ತೆ. ಅದಕ್ಕಾಗಿ ಹೆಚ್ಚು ಒತ್ತು ಕೊಡ್ತೀನಿ. ಓದ್ತೀನಿ ನಾನು ರಾತ್ರಿ 1 ಗಂಟೆವರೆಗೂ ಕೂತ್ಕೊಂಡು ಓದ್ತೀನಿ, ಒಂದಷ್ಟು ಪ್ರವಚನಗಳು ಕೇಳ್ತೀನಿ, ಒಂದಷ್ಟು ವಿಚಾರಗಳನ್ನು ಗ್ರಹಿಸ್ತೀನಿ, ಒಂದಷ್ಟು ಎಲ್ಲಾದರೂ ಮಾಧ್ಯಮ ಮುಂದೆ ಕೂತ್ಕೊಂಡಾಗ ಒಂದಷ್ಟು ಅಂಕಿ ಅಂಶಗಳನ್ನ ಇಟ್ಕೋತೀನಿ. ಅಂಕಿ ಅಂಶ ಇಲ್ದಲೆ ನಾನು ಎಲ್ಲೋ ಯಾವತ್ತೂ ಮಾತಾಡಕ್ಕೆ ಹೋಗೋದಿಲ್ಲ. ಹಾಗಾಗಿ ಕನ್ನಡ ಅನ್ನೋದು ಬೀದಿಲಿ ನಿಂತು ಹೋರಾಟ ಮಾಡೋದು ಅಷ್ಟೇ ಅಲ್ಲ, ಕರ್ನಾಟಕದ ಕನ್ನಡದ ಎಲ್ಲ ಪ್ರಕಾರಗಳಲ್ಲಿ ಅದು ಸಾಹಿತ್ಯ ಕ್ಷೇತ್ರ ಇರ್ಬೋದು, ಸಾಂಸ್ಕೃತಿಕ ಕ್ಷೇತ್ರ ಇರ್ಬೋದು, ಸಿನಿಮಾ ಇರ್ಬೋದು, ಸಂಗೀತ ಇರ್ಬೋದು, ಜಾನಪದ ಇರ್ಬೋದು, ರಂಗಭೂಮಿ ಇರ್ಬೋದು, ಎಲ್ಲ ಕ್ಷೇತ್ರಗಳಲ್ಲಿ ನಾನು ಕೆಲಸ ಮಾಡಬೇಕು ಅನ್ನುವ ಉದ್ದೇಶ ನಂದು. ಹಾಗಾಗಿ ಕನ್ನಡ ಹೋರಾಟಗಾರ ಆದವನು ಬೀದಿಯಲ್ಲಿ ನಿಂತ್ಕೊಂಡು ಅಷ್ಟೇ ಅಲ್ಲ ಚಳವಳಿ ಮಾಡೋದು, ಕನ್ನಡ ಅಷ್ಟೇ ಅಲ್ಲ ಕನ್ನಡದ ಎಲ್ಲ ಪ್ರಕಾರಗಳಲ್ಲಿ ಕೆಲಸ ಮಾಡಬೇಕು ಅನ್ನುವ ನಿಜವಾದ ಕನ್ನಡದ ಕಳಕಳಿ ನಂದು. ರಾಷ್ಟ್ರಕವಿ ಕುವೆಂಪು ಒಂದು ಮಾತು ಹೇಳ್ತಾರೆ, ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗುತ್ತೆ ಅಂತ ಹೇಳಿ. ಕನ್ನಡಕ್ಕಾಗಿ ಪ್ರಾಮಾಣಿಕವಾಗಿ ಕೈ ಎತ್ತಿದ್ದೆ ಆದರೆ ಕಲ್ಪವೃಕ್ಷ ಆಗೇ ಆಗತ್ತೆ. ಅದಕ್ಕೆ ನಾನೇ ಉದಾಹರಣೆ ಅಂತ ಹೇಳ್ತೀನಿ. ಓಕೆ ಸರ್, ಧನ್ಯವಾದಗಳು ಸರ್. ನಮಸ್ತೆ. ನಮ್ಮ ವಿಶ್ವವಾಣಿಯೊಂದಿಗೆ ಇಷ್ಟೊತ್ತು ತಮ್ಮ ಸುದೀರ್ಘ ಹೋರಾಟದ ಹಾದಿಯ ಬಗ್ಗೆ, ಆ ಬೆಳಗಾವಿ ಸಮಸ್ಯೆ ಬಗ್ಗೆ, ಈ KPSCಯ ಸಮಸ್ಯೆ ಬಗ್ಗೆ, ನಿಮ್ಮ ಜೀವನದ ಒಂದೊಂದು ತಿರುವು ಮುರುವುಗಳ ಬಗ್ಗೆ, ನಿಮ್ಮ ಹೋರಾಟದ ಹಾದಿಯ ಬಗ್ಗೆ ಎಲ್ಲವನ್ನ ಕೂಡ ನಮ್ಮ ವೀಕ್ಷಕರಿಗೋಸ್ಕರ ತಿಳಿಸಿಕೊಟ್ಟಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ಕನ್ನಡ ನಾಡು ನೆಲ ಜಲ ಭಾಷೆ ವಿಚಾರವಾಗಿ ಹೋರಾಟವನ್ನು ಮಾಡ್ತಕ್ಕಂತಹ ತಮ್ಮ ನಡೆ ಹೀಗೆ ಮುಂದುವರಿಯಲಿ. ಮತ್ತಷ್ಟು ಕನ್ನಡದ ಜ್ವಲಂತ ಸಮಸ್ಯೆಗಳು ತಮ್ಮ ಹೋರಾಟದ ಪ್ರತಿಫಲವಾಗಿ ಅವೆಲ್ಲ ಸಮಸ್ಯೆಗಳು ಬಗೆಹರಿಯಲಿ ಅಂತ ಕೂಡ ನಾನು ಮತ್ತೊಮ್ಮೆ ಆಶಿಸ್ತೇನೆ ಸರ್. ವಿಶ್ವವಾಣಿಗೆ ನಾನು ವಿಶೇಷವಾಗಿ ಅಭಿನಂದನೆಗಳನ್ನ ಹೇಳ್ತೀನಿ. ಯಾಕೆಂದ್ರೆ ಅದರ ಸಂಪಾದಕರು ವಿಶ್ವೇಶ್ವರ ಭಟ್ರು ಅವತ್ತಿನಿಂದ ಇವತ್ತವರೆಗೂ ಕನ್ನಡದ ಜೊತೆಯಲ್ಲಿ ನಿಂತವರು. ನೈಜವಾದಂಥ ಕನ್ನಡದ ಕಳಕಳಿ, ಅಭಿಮಾನ, ಕಾಳಜಿ ನಮ್ಮಂಥ ಹೋರಾಟಗಾರರಿಗೆ ಅವರ ಲೇಖನಗಳ ಮುಖಾಂತರ ಕನ್ನಡದ ತಾಕತ್ತನ್ನು ತಂದುಕೊಟ್ಟವಂಥವರು ಸನ್ಮಾನ್ಯ ವಿಶ್ವೇಶ್ವರ ಭಟ್ರು. ಅದಕ್ಕಾಗಿ ಕರವೆಯ ಪರವಾಗಿ, ಕನ್ನಡಿಗರ ಪರವಾಗಿ ವಿಶ್ವೇಶ್ವರ ಭಟ್ರಿಗೆ ವಿಶೇಷವಾಗಿ ಅಭಿನಂದನೆಗಳನ್ನ ಹೇಳ್ತೀನಿ. ನಮಸ್ಕಾರ. ಓಕೆ ವೀಕ್ಷಕರೇ, ಇದಾಗಿತ್ತು ಕರವೆಯ ರಾಜ್ಯಾಧ್ಯಕ್ಷರಾಗಿರುವಂತಹ ನಾರಾಯಣ್ ಗೌಡರ ಮಾತುಗಳು. ಕಾವೇರಿಯಿಂದ ಮಹಾಗೋದಾವರಿಯವರೆಗೂ ಇರುವಂತಹ ನಮ್ಮ ಕನ್ನಡ ನಾಡಿನ ಏನೇ ಸಮಸ್ಯೆಗಳು ಬಂದರೂ ಕೂಡ ನಾರಾಯಣ್ ಗೌಡರು ಮುಂಚೂಣಿ ನಾಯಕತ್ವವನ್ನು ತೆಗೆದುಕೊಂಡು ಕನ್ನಡದ ಸಮಸ್ಯೆಯನ್ನ ಬಗೆಹರಿಸುವಂತಹ ನಿಟ್ಟಿನಲ್ಲಿ ಕಾರ್ಯನಿರತರಾಗಿದ್ದಾರೆ. ಎಲ್ಲಾದರೂ ಇರು, ಎಂತಾದರೂ ಇರು, ನೀ ಎಂದೆಂದಿಗೂ ಕನ್ನಡವಾಗಿರುವ ಎಂಬ ಮಂತ್ರವನ್ನ ನಾರಾಯಣ್ ಗೌಡರು ಜಪಿಸ್ತಾ ಬಂದಿದ್ದಾರೆ. ಅವರ ಹೋರಾಟದ ಹಾದಿಯ ಸುದೀರ್ಘ ಒಂದು ಕತೆ ಇದಾಗಿತ್ತು. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ ಟಿವಿ. ನಮಸ್ಕಾರ.